ಮಧ್ಯಾಹ್ನ ಬೆಂಗಳೂರಿನ ದೊಡ್ಡ ರಾಜಕಾರಣಿಯ ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ರಾಜಧಾನಿ ಬೆಂಗಳೂರಿನ ಅತಿ ದೊಡ್ಡ ಅಧಿಕಾರಿ, ದೊಡ್ಡ ರಾಜಕಾರಣಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೊಡ್ಡ ಅಧಿಕಾರಿಯಿಂದ ದೊಡ್ಡ ರಾಜಕಾರಣಿ ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾ? ಮಾಸಾಂತ್ಯಕ್ಕೆ ಗೋಣಿ ಚೀಲದಲ್ಲಿ ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಅತಿ ದೊಡ್ಡ ಹಗರಣದ ಸುದ್ದಿ. ಯಾರವರು? ಆ ಅಧಿಕಾರಿ ಯಾರು? ಆ ರಾಜಕಾರಣಿ ಯಾರು? ಬೆಂಗಳೂರಿನ ದೊಡ್ಡ ಅಧಿಕಾರಿ, ದೊಡ್ಡ ರಾಜಕಾರಣಿಯ ಸ್ಫೋಟಕ ಸ್ಟೋರಿ. ದೊಡ್ಡ ಅಧಿಕಾರಿಯಿಂದ ದೊಡ್ಡ ರಾಜಕಾರಣಿಗೆ ಮಂತ್ಲಿ ಬಹುಕೋಟಿ ಕಪ್ಪ ಬರ್ತಾ ಇತ್ತು. ಮಾಸಾಂತ್ಯಕ್ಕೆ ಗೋಣಿ ಚೀಲದಲ್ಲಿ ಲಂಚದ ಹಣ, ಕೋಟಿ ಕೋಟಿ ಹಣ. ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಅತಿ ದೊಡ್ಡ ಹಗರಣದ ಸುದ್ದಿಯನ್ನ. ಯಾರವರು? ಆ ಅಧಿಕಾರಿ ಯಾರು? ಆ ರಾಜಕಾರಣಿ ಯಾರು? ರಾಜ್ಯ ರಾಜಧಾನಿ, ಆ ರಾಜಧಾನಿಯಲ್ಲಿದ್ದ ಒಬ್ಬ ದೊಡ್ಡ ಅಧಿಕಾರಿ, ಆ ಅಧಿಕಾರಿ ಒಬ್ಬ ರಾಜಕಾರಣಿಯೂ ಹೌದು. ಆ ರಾಜಕಾರಣಿ ಮಂತ್ಲಿಗೆ ಇಷ್ಟಂತ ಫಿಕ್ಸ್ ಮಾಡಿಕೊಳ್ತಾ ಇದ್ದ. ಮಂತ್ಲಿಗೆ ಬರ್ತಾ ಇದ್ದಿದ್ದು ಸಾವಿರದ ಕಂತೆಯಲ್ಲ, ಲಕ್ಷದ ಕಂತೆಯೂ ಅಲ್ಲ, ಕೋಟ್ಯಾಂತರ ರೂಪಾಯಿ. ಕಾಂಚಾಣದ ಗೋಣಿ ಚೀಲ ಬರ್ತಾ ಇತ್ತಂತೆ. ಬೆಂಗಳೂರಿನ ದೊಡ್ಡ ಅಧಿಕಾರಿಯ ಬಹುದೊಡ್ಡ ಸ್ಟೋರಿ ಇದು, ಬಹುದೊಡ್ಡ ಸ್ಟೋರಿ. ಬೆಂಗಳೂರಿನ ರಾಜ್ಯದ ರಾಜಧಾನಿ ಬೆಂಗಳೂರಿನ ಒಬ್ಬ ರಾಜಕಾರಣಿ, ಆತ ತಿಂಗಳಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿಕೊಳ್ತಾ ಇದ್ದ ಲಂಚ. ಮಂತ್ಲಿಗೆ ಆತನಿಗೆ ಬರ್ತಾ ಇದ್ದ ಕಪ್ಪ ಇದೆಯಲ್ಲ, ಆ ಕಾಂಚಾಣದ ಕಂತುಗಳು ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ. ಇದು ಬೆಂಗಳೂರಿನ ಪ್ರಭಾವಿ ಅಧಿಕಾರಿಯ ಲಂಚದ ಕಥೆ, ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಯ ವಸೂಲಿ ಸ್ಟೋರಿ. ದೊಡ್ಡ ರಾಜಕಾರಣಿ ಫಿಕ್ಸ್ ಮಾಡಿದ್ದಾರೆ ಬೃಹತ್ ಮಾಮೂಲಿ. ಮಾಮೂಲಿ ಅಂದ್ರೆ ಸಣ್ಣ ಪುಟ್ಟ ಮಾಮೂಲಿ ಅಲ್ವೇ ಅಲ್ಲ. ರೆಸ್ಟೋರೆಂಟ್ಗಳಲ್ಲಿ ಫುಡ್ ಮೆನು ಇದ್ದ ಹಾಗೆ ಲಂಚದ ಮೆನು ಇತ್ತಂತೆ. ಹಾಗಾದ್ರೆ ಎಷ್ಟು ಮಂತ್ಲಿಗೆ ಮಾಮೂಲಿ? ಯಾರ ನಡುವೆ ಡೀಲ್ ಆಗಿತ್ತು? ನಿಮ್ಮ ಫ್ರೀಡಂ ಟಿವಿ ನಿರ್ಭಯರಾಗಿ, ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಭ್ರಷ್ಟನ ಲಂಚದ ಕಥೆಯನ್ನು ರಿವೀಲ್ ಮಾಡ್ತೀವಿ. ಬೆಂಗಳೂರಿನ ಪ್ರಭಾವಿ ರಾಜಕಾರಣಿಯ ವಸೂಲಿ ಸ್ಟೋರಿ. ಊರವರ ಮುಂದೆ ಮಹಾತ್ಮ, ಸ್ನೇಹಿತರ ಮುಂದೆ ಪುಣ್ಯಾತ್ಮ, ರಾಜಕಾರಣಿ ಸ್ನೇಹಿತನ ಮುಂದೆ ಸಾಚದಂತೆ ಕಾಣ್ತಾ ಇದ್ದಂತಹ ವ್ಯಕ್ತಿ. ಇವ್ರು ಹಿಂಗ್ ಮಾಡಿದ್ರ ಅಂತೇಳಿ ಆಶ್ಚರ್ಯ ಪಡ್ತೀರಿ. ಹಾಗಾದ್ರೆ ಎಷ್ಟು ಮಂತ್ಲಿಗೆ ಫಿಕ್ಸ್ ಮಾಡಿಕೊಳ್ತಾ ಇದ್ರು? ಮಂತ್ಲಿ ಮಾಮೂಲಿ ಯಾವ ರೂಪದಲ್ಲಿ ಬರ್ತಾ ಇತ್ತು? ಗೋಣಿ ಚೀಲದಲ್ಲಿ ಕಾಂಚಾಣದ ಕಂತೆಗಳು ಬರ್ತಾ ಇತ್ತಂತೆ. ಸಂತೆಗೆ ತಕ್ಕ ಕಂತೆ ಅಂತ ಗಾದೆ ಕೇಳಿದ್ದೀರಿ. ಈ ರಾಜಕಾರಣಿಗೆ ತಕ್ಕನಾದ ಮಾಮೂಲುಗಳು ಬಂದು ಬೀಳ್ತಾ ಇತ್ತು. ಅತಿ ದೊಡ್ಡ ರಾಜಕಾರಣಿ, ಹೌಹಾರ್ ಬಿಡ್ತೀರಿ, ಬಾಯಿಗೆ ಬೆರಳಿಟ್ಟು ಯೋಚನೆ ಮಾಡ್ತೀರಿ, ಇವ್ರು ಹಿಂಗ್ ಮಾಡೋದಕ್ಕೆ ಸಾಧ್ಯನಾ? ಆ ತರಹದ್ದೊಂದು ವ್ಯಕ್ತಿತ್ವದ ಕಾಲು ಬುಡಕ್ಕೆ ಬರ್ತಾ ಇತ್ತು ಕೋಟ್ಯಾಂತರ ರೂಪಾಯಿ. ಹಣದ ಹೊಳೆ ಹರಿಸಲಾಗಿತ್ತು. ಇದು ಬೆಂಗಳೂರಿನ ಪ್ರಭಾವಿ ಅಧಿಕಾರಿಯ ಲಂಚದ ಕಥೆ. ಆರಾಮಾಗಿ ಜೀವನ ಮಾಡ್ತಾ ಇದ್ರು, ಅನುಕೂಲಸ್ಥ ಕುಟುಂಬ. ಆದರೂ ದುಡ್ಡಿನ ಮೇಲೆ ವ್ಯಾಮೋಹ, ವಿಪರೀತ ಮೋಹ. ಮನುಷ್ಯನನ್ನ ದುಡ್ಡು ಅನ್ನೋದು ಯಾವ ಹಂತಕ್ಕೆ ಬೇಕಾದರೂ ತಲುಪಿಸುತ್ತೆ ಅನ್ನೋದಕ್ಕೆ ಜೀವಂತ ನಿದರ್ಶನ ಈ ಮಧ್ಯಾಹ್ನ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಈ ಸ್ಟೋರಿ. ಈ ತರಹದ ವ್ಯಕ್ತಿಗಳು ಇರ್ತಾರ. ಕೈಯಲ್ಲಿ ಉನ್ನತ ಹುದ್ದೆ ಇದೆ, ರಾಜಕೀಯದ ನಂಟು ಇದೆ, ಪ್ರಭಾವಿಗಳ ಸಂಪರ್ಕವೂ ಇದೆ. ಎಲ್ಲ ಇದ್ದು ಲಂಚದ ಮೇಲೆ ಯಾಕಿಷ್ಟೊಂದು ಮೋಹ? ಕೋಟಿ ರೂಪಾಯಿ ಕಂತೆ ಮುಖಾಂತರವಾಗಿ ಕಾಲು ಬುಡಕ್ಕೆ ಬಂದು ಬೀಳ್ತಾ ಇತ್ತು. ಹಾಗಾದ್ರೆ ಯಾರು ಆ ರಾಜಕಾರಣಿ? ಆ ಪ್ರಭಾವಿ ರಾಜಕಾರಣಿಗೆ ಏಕೆ ಬರ್ತಾ ಇತ್ತು ಕೋಟ್ಯಾಂತರ ಲಂಚ? ಬೃಹತ್ ರಾಜಕಾರಣಿ ಮತ್ತು ಬೃಹತ್ ಅಧಿಕಾರಿ ನಡುವೆ ಕಪ್ಪದ ಡೀಲ್ ಆಗಿತ್ತು. ಆ ಅಧಿಕಾರಿಗೆ ಬರೋಬ್ಬರಿ 5 ಕೋಟಿ ಮಂತ್ಲಿ ಫಿಕ್ಸ್ ಮಾಡಿದ ರಾಜಕಾರಣಿ. ಸಾದಾ ಸೀದಾ ಇದ್ದ ಈ ಅಧಿಕಾರಿ ಆ ಪೋಸ್ಟ್ಗೆ ನೀಡಿದ್ದು ಬೃಹತ್ ಕಿಕ್ ಬ್ಯಾಕ್. ಬೃಹತ್ ಪೋಸ್ಟಿಂಗ್ ಕೊಡುವಾಗ 5 ಕೋಟಿ ಕಲೆಕ್ಟ್ ಮಾಡಿದ್ದ ರಾಜಕಾರಣಿ.
ಜೊತೆಗೆ 5 ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ ಆ ಬೃಹತ್ ರಾಜಕಾರಣಿ ನಿಮ್ಮ ಫ್ರೀಡಮ್ ಟಿವಿ ನಿರ್ದಾಕ್ಷಿಣ್ಯವಾಗಿ ಮುಲಾಜಿಲ್ಲದೆ ಭ್ರಷ್ಟರ ಈ ಅತಿ ದೊಡ್ಡ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಬೃಹತ್ ರಾಜಕಾರಣಿ ಮತ್ತು ಬೃಹತ್ ಅಧಿಕಾರಿ ನಡುವೆ ಕಪ್ಪದ ಡೀಲ್ ಆಗಿತ್ತು. ಆ ಅಧಿಕಾರಿಗೆ ಬರೋಬ್ಬರಿ 5 ಕೋಟಿ ಮಂತ್ಲಿ ಫಿಕ್ಸ್ ಮಾಡಿದ್ದ ಈ ರಾಜಕಾರಣಿ ಒಬ್ಬ ಸಾದಾ ಸೀದಾ ಸರ್ವೇ ಸಾಧಾರಣ ವ್ಯಕ್ತಿ ಪೋಸ್ಟಿಂಗ್ ಕಿಕ್ ಬ್ಯಾಕ್ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಬೃಹತ್ ಪೋಸ್ಟಿಂಗ್ ಕೊಡುವಾಗ 5 ಕೋಟಿ ಕಿಕ್ ಬ್ಯಾಕ್ ಜೊತೆಗೆ 5 ಕೋಟಿ ಮಂತ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ ಆ ಬೃಹತ್ ರಾಜಕಾರಣಿ. ದುಡ್ಡು ಅನ್ನೋದು ಹುಲ್ಲು ಅನ್ಕೊಂಡವರು ಏನು, ಗುದ್ಲಿಲ್ ಕೆತ್ತದಷ್ಟು ಹುಲ್ಗಳು ಬರ್ತಾವ ನೋಡಿ, ಹಂಗೆ ಕೋಟ್ಯಾಂತರ ರೂಪಾಯಿ ಬರೋಬ್ಬರಿ 5 ಕೋಟಿ ಮಂತ್ಲಿಗೆ ಫಿಕ್ಸು. ಸಾದಾ ಸೀದಾ ಇದ್ದ ಅಧಿಕಾರಿ ಆ ಪೋಸ್ಟಿಗೆ 5 ಕೋಟಿ ಕಿಕ್ ಬ್ಯಾಕ್ ರೂಪ ಅನ್ನೋದಾದ್ರೆ ಈ ರಾಜಕಾರಣಿಯ ಸಂಪರ್ಕ ಜಾಲ ಎಷ್ಟು ದೊಡ್ಡದಿರಬಹುದು. ಈ ರಾಜಕಾರಣಿಯ ಸಂಪರ್ಕ ಜಾಲದಲ್ಲಿ ಮತ್ತಿನ್ಯಾರಾದ್ರೂ ರಾಜಕಾರಣಿಗಳಿದಾರ? ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಈ ತರಹದ್ದು ಅಧಿಕಾರಿಗಳಿದ್ದಾರಾ ಅಂತೇಳಿ ಹೌಹಾರಿ ಬೀಳ್ತೀರಿ. ಆಶ್ಚರ್ಯ ಅನ್ಸುತ್ತೆ ನಿಮಗೆ. ಬೆಂಗಳೂರಿನ ರಾಜಕಾರಣಿಗಳು ಸೊಬಗರಲ್ಲ ಅನ್ನೋ ಸತ್ಯದ ಜೊತೆಗೆ ಬೆಂಗಳೂರಿನ ರಾಜಕಾರಣಿಗಳು ಸೊಬಗರಲ್ಲ ಅನ್ನೋ ನಗ್ನ ಸತ್ಯಯ ಜೊತೆಗೆ ಈ ತರಹದ್ದೊಂದು ರಾಜಕಾರಣಿಯ ಬೃಹತ್ ಕರ್ಮಕಾಂಡ ಇದೆಯಲ್ಲ, ಬೆಂಗಳೂರಿನ ಲಂಚದ ಇತಿಹಾಸದಲ್ಲಿ ಈ ಹಿಂದೆ ಎಂದೂ ಕಾಣದಿರೋ ಒಂದು ನಿದರ್ಶನವನ್ನು ಈ ಘಳಿಗೆ ನಾವು ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಬೃಹತ್ ಪೋಸ್ಟಿಂಗ್ ವಿಚಾರವಾಗಿ ಅಷ್ಟು ದೈತ್ಯ ಹಣವನ್ನು ಲಂಚದ ರೂಪಕ್ಕೆ ಅಥವಾ ಲಂಚದ ರೂಪದಲ್ಲಿ ಪಡೆದುಕೊಳ್ತಾ ಇದ್ದಂತಹ ಪುಣ್ಯಾತ್ಮ ರಾಜಕಾರಣಿ ಯಾರು ಆ ರಾಜಕಾರಣಿ? ತನ್ನ ರಾಜಕೀಯದ ಸಂಪರ್ಕ ಜಾಲದಲ್ಲಿ ಇಂತಹ ವ್ಯಕ್ತಿತ್ವಗಳೆಲ್ಲ ಇರೋದು. ಬಹಳಷ್ಟು ದೊಡ್ಡ ಮಟ್ಟಗಿನ ರಾಜಕಾರಣಿಗಳ ಬೆಂಬಲವೂ ಕೂಡ ಈ ಅಧಿಕಾರಿಗೆ ಇತ್ತು ಅಂತ ಹೇಳಿ ಈ ಸ್ಟೋರಿ ನಮಗೆ ಬಿಡಿಸಿ ಹೇಳುತ್ತೆ. ಹಾಗಾದರೆ ಆ ರಾಜಕಾರಣಿ ಯಾರು? ಆ ರಾಜಕಾರಣಿಗೆ ಉನ್ನತವಾದ ಹುದ್ದೆ ಇತ್ತ? ಒಂದು ಪೋಸ್ಟಿಂಗ್ ವಿಚಾರದಲ್ಲಿ ಕಿಕ್ ಬ್ಯಾಕ್ ರೂಪದಲ್ಲಿ ಬರೀ 5 ಕೋಟಿ. ಈ ರಾಜಕಾರಣಿಯ ವಿಚಾರಕ್ಕೆ ಬಂದರೆ ಈ 5 ಕೋಟಿ ಈ ರಾಜಕಾರಣಿಗೆ ಯಕಶ್ಚಿತ್ ಮಾತ್ರ, ಯಕಶ್ಚಿತ್. ಆಫ್ಟರ್ ಆಲ್ ಬೃಹತ್ ರಾಜಕಾರಣಿ ಮತ್ತು ಬೃಹತ್ ಅಧಿಕಾರಿ ನಡುವೆ ಕಪ್ಪದ ಡೀಲ್ ಆಗಿತ್ತು. ಈಗ 5 ಕೋಟಿ ಟಾರ್ಗೆಟ್ ರೀಚ್ ಆಗಲು ಆ ಬೃಹತ್ ಅಧಿಕಾರಿ ಹರಸಾಹಸ. ತನ್ನ ಜೊತೆ 5-6 ಮಂದಿ ಇಟ್ಕೊಂಡು ವಸೂಲಿಗೆ ಅಧಿಕಾರಿ ಸರ್ವ ಪ್ರಯತ್ನ, ಸರ್ವ ರೀತಿಯ ಸರ್ಕಸ್. ಇದುವರೆಗೆ ಆ ದೊಡ್ಡ ಪೋಸ್ಟ್ಗೆ ಬಂದ ಯಾರಿಗೂ ಮಂತ್ಲಿ ಫಿಕ್ಸ್ ಆಗಿರಲಿಲ್ಲ. ಆ ಧೈರ್ಯವನ್ನು ಇವರು ತೋರಿದ್ರು. ಹೆಚ್ಚಂದ್ರೆ ಪೋಸ್ಟಿಂಗಿಗೆ ದುಡ್ಡು ಕೊಡಬೇಕಾಗಿತ್ತು, ಆದರೆ 5 ಕೋಟಿ ಮೊತ್ತ ಇರಲಿಲ್ಲ. ಜೊತೆಗೆ ಆಗಾಗ ಹಣ ಎತ್ತುವ ಪರಿಪಾಠವೂ ಇತ್ತು, ಸಂಪ್ರದಾಯವೂ ಇತ್ತು. ಆದರೆ ಈಗ ಆ ಅಧಿಕಾರಿಗೆ ಬರೋಬ್ಬರಿ 5 ಕೋಟಿ ಮಂತ್ಲಿ ಫಿಕ್ಸ್ ಮಾಡಲಾಗಿದೆ. ಈ ಟಾರ್ಗೆಟ್ ರೀಚ್ ಆಗಲು ನಿಯಮ ಮೀರಿ ಅಧಿಕಾರಿ ಕೆಲಸ ಮಾಡಬೇಕು. ಫೈಲ್ ರೇಟ್ ಡಬಲ್ ಮಾಡಿದ ಆ ಬೃಹತ್ ಅಧಿಕಾರಿ ಹಣ ಬರುತ್ತೆ ಎಂದಾದ್ರೆ ಯಾವ ರೀತಿ ಬೇಕಿದ್ರು ಬೇಕಾಬಿಟ್ಟಿ ಆದೇಶ. 5 ಕೋಟಿ ಡೀಲಿಗೆ ಒಪ್ಕೊಂಡವರು ಏನು? ಆ 5 ಕೋಟಿ ಮಂತ್ಲಿ ಕೊಡಬೇಕು ಅಂತ ಹೇಳಿದ್ರೆ ಈತ ಮಾಡಬೇಕಾದ ಕೆಲಸಕ್ಕಿಂತಲೂ ವಾಮ ಮಾರ್ಗವನ್ನು ಹಿಡಿಬೇಕಾಗಿ ಬರುತ್ತೆ. ವಾಮ ಮಾರ್ಗ ಅಂದ್ರೆ ಈತನ ವ್ಯಾಪ್ತಿಗೆ ಬರುವಂತಹ ಕಾನೂನಾತ್ಮಕ ದಾರಿಗೆ ಸಿಮೆಂಟ್ ಹಾಕಿ ಮುಚ್ಚಿ ವಾಮ ಮಾರ್ಗದ ಮುಖಾಂತರವಾಗಿ ಹಣ ಗಳಿಸಬೇಕು. ಮಂತ್ಲಿ ಫಿಕ್ಸ್ ಆಗಿದೆ, ಆತನಿಗೆ ಕೊಡಲೇಬೇಕಾಗಿ ಬರುತ್ತೆ. ಒಂಥರ ಈ ಮೈಕ್ರೋ ಫೈನಾನ್ಸ್ ಅವರು ತಂದೆ ಥರ. ಅದು ಮಂತ್ಲಿ ಫಿಕ್ಸ್ ಆದ ಕೂಡಲೇ ಆ ಟೈಮಿಗೆ ದುಡ್ಡು ಕೊಡಲೇಬೇಕಾಗುತ್ತೆ. ಅದು ನೀವು ಈರುಳ್ಳಿ ಗೋಣಿ ಚೀಲದಲ್ಲಿ ಕೊಡ್ತೀರೋ ಅಥವಾ ಟೊಮಾಟೊ ಹಾಕೋ ಗೋಣಿ ಚೀಲದಲ್ಲಿ ಕೊಡ್ತೀರೋ ಡಸಂಟ್ ಮ್ಯಾಟರ್. ಆತನ ಬುಡಕ್ಕೆ ಹಣ ಹೋಗಿ ರೀಚ್ ಆಗಬೇಕು. ಅದು ನೀವು ಹೆಂಗೆ ಟಿಪ್ಪರಲ್ಲೇ ಹೋಗಿ ಸುರಿತೀರೋ ಅವ್ರು ಕೇಳಲ್ಲ. ಮಂತ್ಲಿ ಟಾರ್ಗೆಟ್ ನಿಮಗೆ ನಾವು ಹೇಳಿದ್ದೀವಿ, ಅದಕ್ಕೆ ನೀವು ಅಗ್ರಿ ಆಗಿದ್ದೀರಿ, ನೀವು ತೆಗೆದುಕೊಂಡು ಬಂದು ಕೊಡಬೇಕಾಗಿ ಬರುತ್ತೆ. ನೀವು ಸಂಪಾದನೆ ಮಾಡಿದ ರೀತಿ ರೂಪ ಇದ್ಯಾವುದು ಕೇಳೋದಿಲ್ಲ. ಹೆಂಗೆ ಬೇಕಾದರೂ ಸಂಪಾದನೆ ಮಾಡಿ ವಾಮ ಮಾರ್ಗದ ಮುಖಾಂತರವಾಗಿಯೂ, ಜೊತೆಗೆ ಕಾನೂನಿನ ಕಣ್ಣಿಗೆ ಮಣ್ಣಲ್ಲ ಸಿಮೆಂಟ್ ಎರಚಾದರೂ ಕೂಡ ನೀವು ಹಣವನ್ನು ಸಂಪಾದಿಸಬೇಕಾಗಿ ಬರುತ್ತೆ. ಇಲ್ಲಿ ಟ್ರ್ಯಾಪಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಯಾರು?
ಪೋಸ್ಟಿಂಗ್ ಪಡೆದುಕೊಂಡು ಕಿಕ್ ಬ್ಯಾಕ್ ರೂಪದಲ್ಲಿ 5 ಕೋಟಿಯನ್ನು ಕೂಡ ಕೊಟ್ಟು ಆ ಪೋಸ್ಟಿಂಗಿಗೆ ಬಂದು ಇನ್ನು 10 ವರ್ಷ ದುಡಿದ್ರೂ ಕೂಡ ಈ 5 ಕೋಟಿ ಸಂಪಾದನೆ ಮಾಡೋದಕ್ಕಾಗಲ್ಲ. ಸರ್ಕಾರ ಕೊಡುವಂತಹ ಸ್ಯಾಲರಿಯಲ್ಲಿ ಆತ ಏನು ಮಾಡಬೇಕಾಗಿ ಬರುತ್ತೆ? ಕೆಟ್ಟ ದಾರಿಯನ್ನು ಹಿಡಿಬೇಕಾಗಿ ಬರುತ್ತೆ. ಇಲ್ಲಿ ಲಂಚದ ಹೆಸರಿನಲ್ಲಿ ಸ್ವೀಕಾರ ಮಾಡುವಂತಹ ವ್ಯಕ್ತಿಯ ತಲೆ ಮೇಲೆ ರಾಜಕಾರಣಿಗಳ ಟೋಪಿ, ಗೂಟದ ಕಾರು ಎಲ್ಲವನ್ನೂ ಇಟ್ಕೊಂಡು ಕೂತು ಕಡೆಯಲ್ಲಿ ಮೇಯುವಂತಹ ಈ ರಾಜಕಾರಣಿ ಯಾರು? ಅನುಕೂಲಸ್ಥ ಕುಟುಂಬ, ಅನುಕೂಲಕ್ಕೆ ತಕ್ಕನ ಹಾಗೆ ಎಲ್ಲ ತರಹದ ವ್ಯವಸ್ಥೆಗಳಿದೆ, ಎಲ್ಲ ತರಹದ ಸಂಪಾದನೆಯೂ ಇದೆ. ಈ ಸಂಪಾದನೆಯ ನಟ್ಟ ನಡುವೆ ದುಡ್ಡು ಮಾಡಬೇಕು ಎನ್ನುವಂಥ ವ್ಯಾಮೋಹಕ್ಕೆ ಬಿದ್ದು ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಾರೆ. ಅವರಿಗೇನಾದರೂ ಪೋಸ್ಟಿಂಗ್ ಬೇಕಾದರೆ ಪೋಸ್ಟಿಂಗ್ ಮಾಡಿಕೊಡ್ತಾರೆ. ಮಾಡಿಕೊಟ್ರೆ ಇಂತಿಷ್ಟು ಹಣ ಕೊಡಬೇಕು. ಅದು ಏಕಕಾಲದ ಸೆಟಲ್ಮೆಂಟ್ ಅಲ್ಲ, ಮಂತ್ಲಿಗೆ ಇಷ್ಟು ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟನ್ನು ಕೊಡಲೇಬೇಕು. ಒಟ್ಟಾರೆ ಇದು ಒಂದು ದಂಧೆಯಾಗಿದೆ. ಬೆಂಗಳೂರಿನ ಕರಾಳ ಸಾಮ್ರಾಜ್ಯದ ಆ ಕರಾಳ ರಾಜಕೀಯದ ಸಾಮ್ರಾಟನನ್ನು ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.